ವಾರ್ತಾಭಾರತಿ ಮಾಧ್ಯಮ ಏನಿದೆ ಅದು 22 ವರ್ಷಗಳ ಒಂದು ವಸಂತಗಳನ್ನು ಪೂರೈಸಿ 23ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಅನ್ನೋಂಥ ಮಾಹಿತಿಯನ್ನು ತಿಳಿದು ತುಂಬ ಖುಷಿಯಾಯಿತು. ನಾನು ಈ ಹಿಂದೆ ಮಂಗಳೂರಲ್ಲಿ ಸುಮಾರು 2.5 ವರ್ಷಗಳ ಕಾಲ ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ ವಾರ್ತಾಭಾರತಿಯ ಪ್ರೊಪ್ರೈಟರ್ ಸೇರಿದಂತೆ ಅವರ ಸಂಪೂರ್ಣ ತಂಡದ ಪರಿಚಯ ನನಗಿದೆ. ಮತ್ತು ರಿಪೋರ್ಟರ್ಸ್ ಅಂತೂ ಪ್ರತಿನಿತ್ಯ ಇಂಟ್ರ್ಯಾಕ್ಷನ್ ಇರ್ತಾಯಿತ್ತು. ಒಳ್ಳೆಯ ಗುಣಮಟ್ಟದ ಸುದ್ದಿಗಳನ್ನು ಕೊಡುವಂಥದ್ದು ಮತ್ತು ಸಾಮಾಜಿಕ ನ್ಯಾಯ ಮತ್ತು ಯಾರು ತೊಂದರೆಗೊಳಗಾಗಿದ್ದಾರೆ ಅವ್ರ ಪರವಾಗಿ ಭಾಳ ದಿಟ್ಟ ನಿಲುವನ್ನು ತೊಗೊಂಡು ಹೋರಾಟ ಮಾಡ್ತಿರುವಂಥ ಚಾನಲ್ ವಾರ್ತಾಭಾರತಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಭಾಳ ಒಳ್ಳೆಯ ರಿಪೋರ್ಟರ್ಸ್ ಅವರಲ್ಲಿದ್ದಾರೆ. ನಾನು ಇನ್ಫ್ಯಾಕ್ಟು ಕೆಲವು ರಿಪೋರ್ಟರ್ಸು ತುಂಬ ಚಿಕ್ಕ ವಯಸ್ಸಲ್ಲೇ ಎಷ್ಟು ಉತ್ತಮವಾಗಿ ಮಾತಾಡ್ತಾರೆ, ಅವ್ರದ್ದು ಭಾಷೆಯ ಬಗ್ಗೆ ಹಿಡಿತ ಮತ್ತು ಜ್ಞಾನ ಅದನ್ನು ನೋಡಿ ಸಾಕಷ್ಟು ಸಾರಿ ಅಪ್ರಿಷಿಯೇಟ್ ಕೂಡ ಮಾಡಿದ್ದೇನೆ. ಅದು ಇನ್ನೂ ಎತ್ತರಕ್ಕೆ ಬೆಳೀಲಿ. ಇನ್ನೂ ಮುಂದಿನ ದಿನಗಳಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ತನ್ನ ಪ್ರೆಸೆನ್ಸನ್ನು ಇನ್ನೂ ಉತ್ತಮಗೊಳಿಸ್ಕೊಳ್ಳಿ ಮತ್ತು ಜನಪರವಾಗಿ ಕೆಲಸವನ್ನು ಮಾಡಲಿ ಮತ್ತು ಜನರ ಸಂಕಷ್ಟವನ್ನು ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು ಅಥವಾ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ತಿಳಿಸುವಂಥ ಒಂದು ಪ್ರಾಮಾಣಿಕ ಕೆಲಸ ಮಾಡಲಿ. ವಾರ್ತಾಭಾರತಿ ಕಚೇರಿಗೂ ಕೂಡ ನಾನು ಹಿಂದೆ ಭೇಟಿ ನೀಡಿದ್ದೆ. ಅವರಿಗೆ ಒಂದು ಸಪ್ರೇಟ್ ಇಂಟರ್ವ್ಯೂವನ್ನು ಕೂಡ ಆ ಸಂದರ್ಭದಲ್ಲಿ ಕೊಟ್ಟಿದ್ದೆ, ಕೋವಿಡ್ ಸಂದರ್ಭದಲ್ಲಿ. ಒಟ್ಟಾರೆಯಾಗಿ ಸಾಮಾಜಿಕ ಕಳಕಳಿ ಇಟ್ಕೊಂಡು ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತು ಕರ್ತವ್ಯ ನಿರ್ವಹಿಸ್ತಿರುವಂಥ ಒಂದು ಜವಾಬ್ದಾರಿಯುತ ಮಾಧ್ಯಮ ವಾರ್ತಾಭಾರತಿ ಅಂತ ನನ್ನ ಅಭಿಪ್ರಾಯ.